ಸರ್ ನಮಸ್ತೆ. ಬೆಂಗಳೂರು ಮಹಾನಗರ ಜನತಾ ದಳ ಜಾತ್ಯತೀತ ವತಿಯಿಂದ ಈ ದಿನ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಣೆ ಗಣರಾಜ್ಯೋತ್ಸವಕ್ಕೆ ಪ್ರತಿ ವರ್ಷನೂ ಮಾಡೋ ರೀತಿ ಪಕ್ಷದ ಕೇಂದ್ರ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದಿರಿ. ಎಲ್ಲರೂ ಸಹ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಏನು ಈ ಬಾರಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಈಗ ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ಈಗಾಗಲೇ ದೃಢವಾದ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಎಲ್ಲೆಲ್ಲಿ ಈಗಾಗಲೇ ಉದಾಹರಣೆಗೆ ವೈಜಾಗ್ ಸ್ಟೀಲ್ ಇರ್ಬೋದು, ಇವತ್ತು ಅಲ್ಲಿ 12,000 ಕೋಟಿಗೂ ಹೆಚ್ಚು ಅನುದಾನ ತಂದು ಅದನ್ನ ಪುನಶ್ಚೇತನ ಮಾಡಿರ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿ HMTಗೆ ಒಂದು ಕಾಯಕಲ್ಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಭದ್ರಾವತಿ ಉಕ್ಕು ಕಾರ್ಖಾನೆ ಅದಕ್ಕೂ ಸಹ ನಾನು ಒಂದು ಪುನಶ್ಚೇತನವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಖುಷಿ ಏನಪ್ಪಾ ಅಂತಂದ್ರೆ, ನಾವು ಏನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಈ ತರದ ಸಂಭ್ರಮಾಚರಣೆ ಮಾಡಂತ ಒಂದು ದಿವಸಕ್ಕೆ ಇದನ್ನ ಸೀಮಿತ ಮಾಡೋದು ಬಿಟ್ಟು, ಏನು ಈಗಾಗಲೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತವನ್ನು ಇವತ್ತಿನ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು 2.5 ವರ್ಷ ಆಗಿದೆ ಈ ಸರ್ಕಾರ ಬಂದು. 2.5 ವರ್ಷದಲ್ಲಿ ಸಾಕಷ್ಟು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿ ಕೆಲಸಗಳು ಒಂದು ಸಹ ಆಗ್ತಾ ಇಲ್ಲ. ಆದ್ರೆ ಏನಪ್ಪಾ, ಇದನ್ನೆಲ್ಲಾನು ಚುನಾವಣೆಗೆ ಸೀಮಿತವಾಗಿ ಕುಮಾರಣ್ಣವ್ರನ್ನ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಕೇಂದ್ರ ಸರ್ಕಾರದಿಂದ ಅನುದಾನ ತಂದು ಇಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡ್ಲಿಕ್ಕೆ ಪೂರಕವಾಗಿ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಇವತ್ತು ಸಹ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಆದ್ರೆ ಇವತ್ತು ಅವ್ರೇನಾದ್ರೂ ಕೇಂದ್ರದಲ್ಲಿ ಇವತ್ತು ಕುಮಾರಣ್ಣವರು ಇಲ್ಲಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಾಕಷ್ಟು ಅನುಭವ ಇದೆ. ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡೋದನ್ನ ಮಾಡಿ ಆ ನಂತರ ಅಭಿವೃದ್ಧಿಗೋಸ್ಕರ ಕೇಂದ್ರದಲ್ಲಿ ಇವತ್ತೇನು ಕುಮಾರಣ್ಣವರೇ ಒಬ್ಬ ಮಂತ್ರಿ ಇರೋದ್ರಿಂದ ಅವರನ್ನ ಅಲ್ಲಿಂದ ಹೆಚ್ಚು ಅನುದಾನ ತಂದು ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ ಇವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಯ್ತು. ಅದನ್ನು ಬಿಟ್ಟು ದ್ವೇಷದ ರಾಜಕಾರಣದಲ್ಲಿ ಮುಳುಗಿದ್ದಾರೆ. ರಾಜ್ಯ ಅಭಿವೃದ್ಧಿಯಲ್ಲಿ ಶೂನ್ಯ. ಬಹಳ ಅಭಿವೃದ್ಧಿಯಾಗಿ ತುಂಬಾ ಬಂದು ಎಲ್ಲ ಶುಭಾಶಯ ಕೊಟ್ಟರು ಕುಮಾರಸ್ವಾಮಿ ಅವರ ಬಗ್ಗೆ. ಅವರು ಸಹ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಬಹಳ ಮುಂಚೂಣಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಮತ್ತೆ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅಣ್ಣವ್ರ ಜೊತೆ ಹಾಗೂ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು ಅಣ್ಣವರು ಸೇರಿ ಈಗಾಗಲೇ ಅವರು ಏನು ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಏನ್ ನಡೀತಾ ಇದೆ, ಸುಮಾರು 52ರಿಂದ 53 ಕ್ಷೇತ್ರಗಳಲ್ಲಿ ಈಗಾಗಲೇ ಅವರು ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ನಮ್ಮ ಕುಮಾರಣ್ಣವರು ಯಾವ ರೀತಿ ಏನು ಒಂದು ಜನರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕುಟುಂಬದಿಂದ ಅವ್ರ ಮಗನಾಗಿ ಬಂದು ಅವರು ಸಹ ಅದೇ ದಾಟಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಮತ್ತೆ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ನೇತೃತ್ವದಲ್ಲೂ ಸಹ ನಮ್ಮ ಪಕ್ಷದ ಎಲ್ಲಾ ನಾಯಕರು, ಪೂಜ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರ ಜನತಾ ದಳ ಚುನಾವಣೆಗೆ ಸಿದ್ಧತೆಗಳು ಮೀಟಿಂಗ್ ಸೂಕ್ತ. ಈಗಾಗಲೇ ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಕುಮಾರಣ್ಣವರು ಮತ್ತೆ GBAಗೆ ಈಗಾಗಲೇ ಒಬ್ರು ಕಮಿಟಿ ಮಾಡಿ ಆ ಕಮಿಟಿಗೆ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಅವರ ಜೊತೆ ಮತ್ತೆ ಪೂಜ್ಯ ದೇವೇಗೌಡರು ಸಾಹೇಬರು ಒಳಗೊಂಡಂತೆ 2 ಸಭೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹೇಳಿದ ಹಾಗೇನೆ ಈಗಾಗಲೇ ಏನು ಕುಮಾರಣ್ಣವರು ಈಗ ಮತ್ತೆ ಪಾರ್ಲಿಮೆಂಟ್ ಏನ್ ನಡೀತಾ ಇದೆ ಅಲ್ಲಿ ಅವರು ನವದೆಹಲಿಗೆ ಹೋಗಿದ್ದಾರೆ. ಬಂದ ನಂತರ 3ನೇ ಸಭೆಯನ್ನು ಮಾಡಿ ಪಕ್ಷದ ಏನು GBA ಚುನಾವಣೆ ಬಗ್ಗೆ ಪೂರ್ವ ಸಿದ್ಧತೆಗಳು ಈಗಾಗಲೇ ನಾವು ಪ್ರಾರಂಭ ಮಾಡಿದಿರಿ. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲೂ ಸಹ ಯಾರು ಅಭ್ಯರ್ಥಿಗಳು ಪ್ರಬಲವಾಗಿದ್ದಾರೆ, ಯಾರು ಗೆಲ್ಲಲಿಕ್ಕೆ ಶಕ್ತಿ ಇದೆ ಅಂತವ್ರಿಗೆ ಗುರ್ತಿಸಿ ಅವ್ರಿಗೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಯಾವುದೇ ನಿಮ್ಮ ಎದುರಾಳಿ ಅಭ್ಯರ್ಥಿ ಯಾರೇ ಇದ್ರು ಸಹ ಗೆಲ್ಲಲಿಕ್ಕೆ ನೀವು ಹೋಗ್ಲಿಂದಾನೆ ಮುಂಚೂಣಿಯಾಗಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ಬೇಕಂತ ಈಗಾಗಲೇ ಸೂಚನೆಯನ್ನು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ. ನಮ್ಗೆ ಒಂದು ವಿಚಾರ ಸರ್, ನಾಳೆ ದಿವಸ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಚಿವ ಸಂಪುಟ
ಮತ್ತೆ ಕಾರ್ಯಕರ್ತರು ಲಕ್ಷಾಂತರ ಜನ ಸೇರಿ ನಮ್ಮನೆ ಗಾಂಧಿಯ ಕಡೆಗೆ ಅಂತ ರಾಜ್ಯಪಾಲರಿಗೆ ಅಲ್ಲಿ ಮುತ್ತಿಗೆ ಆಗ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಧಿಕ್ಕಾರ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ರಾಜ್ಯಪಾಲರು ಅಂತ ಒಂದು ಕಡೆ ಇದ್ದಾರೆ ಸರ್. ನೋಡಿ, ಕುಣಿಲಾರ್ದಿರೋರು ನೆಲ ಡೊಂಕು ಅಂತ ಒಂದು ಗಾದೆ ಮಾತಿದೆ. ಹಂಗೆ ಈ ರಾಜ್ಯ ಸರ್ಕಾರ ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸಿದ್ದಾರೆ. 2.5 ವರ್ಷ ಪೂರೈಸಿದಂತ ಸಂದರ್ಭದಲ್ಲಿ ಇದುವರೆಗೂ ಸಹ ಅವ್ರೇನು 5 ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ನಾವು ವಿರೋಧ ಪಕ್ಷಗಳಲ್ಲಿ ಹೇಳೋದ್ ಬಿಟ್ಬಿಡಿ, ಅವ್ರ ಪಕ್ಷದ ಶಾಸಕರುಗಳು ನಮ್ಗೆ ಅನುದಾನನೇ ಕೊಡ್ತಾ ಇಲ್ಲ, ನಮ್ಮ ಕೈಲಿ ಒಂದು ರಸ್ತೆ ಗುಂಡಿನೂ ಸಹ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ಅವರು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು, ಬಹಿರಂಗವಾಗಿ ಅವ್ರ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಈಗ ಇವರು ಏನು ಅಭಿವೃದ್ಧಿ ಮಾಡಿ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ, ವಿರೋಧ ಪಕ್ಷಗಳು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀಲಿಲ್ಲ, ಸರಿಯಾದ ಅಭಿವೃದ್ಧಿ ಮಾಡ್ಲಿಲ್ಲ ಅಂತಂದ್ರೆ ನಾವು ವಿರೋಧ ಪಕ್ಷದವರು ವಿರೋಧ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ದುರ್ದೈವ ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರದವ್ರಿಗೆ ಅವ್ರಿಗೇನ್ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. ಅವರೇ ಅಧಿಕಾರದಲ್ಲಿದ್ದಾರೆ, ಅವರೇ ಪ್ರತಿಭಟನೆ ಮಾಡ್ತಾರೆ, ಅವರೇ ಹೋಗಿ ಇದು ಕಾನೂನು ಸುವ್ಯವಸ್ಥೆನ ಭಂಗ ತರಂತ ಕೆಲಸ ಮಾಡ್ತಾರೆ. ಈಗ ಉದಾಹರಣೆಗೆ ಇದ್ರಲ್ಲಿ ಸದನದಲ್ಲಿ ನಡೆದಿರ್ತಕ್ಕಂತ ಒಂದು ಕ್ಷುಲ್ಲಕ ಇದಕ್ಕೆ ಅಲ್ಲೇನೋ ಅವರು ಇವರು ನಮ್ಮ ಸುರೇಶ್ ಕುಮಾರ್ ಅವರು ಸದನದಲ್ಲಿ 7 ತಿಂಗಳು ನೀವು ಉದ್ರಂಗ ಆಡ್ತೀರಿ ಅಂತ ಹೇಳಿದ್ರು. ಅದು ಒಂದು ಗಾದೆ ಮಾತಲ್ಲಿ ಹೇಳಿದ್ದಾರೆ, ಅದನ್ನ ಅಲ್ಲೇ ಮಾತಾಡಿ ಬಗೆಹರಿದಿದೆ. ಅದಾದ್ಮೇಲೆ ಕಾಂಗ್ರೆಸ್ನವ್ರಿಗೊಂದು ಕೆಟ್ಟ ಚಾಳಿ ಇದೆ. ಅವ್ರಿಗೊಂದು ಅದು ಏನ್ ರೋಗನೋ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ಹಿಂದೆ ಕುಮಾರಣ್ಣವ್ರ ಬಗ್ಗೆನೂ ಇದೇ ರೀತಿ ಈ ಪೋಸ್ಟ್ ಹಂಚೋದು. ಈಗ ಅವ್ರ ಮನೆಯಲ್ಲಿ ಸದನದಲ್ಲಿ ನಡೆದಿರತಕ್ಕಂಥದಕ್ಕೆ ಹೋಗಿ ಇವರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಇವಾಗ ಅವ್ರ ಮನೆ ಮುಂದೆ ಹೋಗಿ ಪಾಂಪ್ಲೆಟ್ ಕೆಟ್ಟದಾಗಿ ಪ್ರಿಂಟ್ ಮಾಡೋದನ್ನ ಪಾಂಪ್ಲೆಟ್ ಅನ್ಸ್ತಾರೆ. ಇದು ಕಾಂಗ್ರೆಸ್ ಸರ್ಕಾರದವರು ಕೆಲವು ಅವ್ರ ಕಾರ್ಯಕರ್ತರನ್ನ ಬಿಟ್ಕೊಂಡು ಒಳ್ಳೆ ಗೂಂಡಾಗಳ ರೀತಿ ನಡ್ಕೊಂತ ಇದ್ದಾರೆ. ಇದು ಅವ್ರಿಗೆ ಗೌರವ ತರ್ತಕ್ಕಂಥದ್ದಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಹೇಳೋದು ಇಷ್ಟೇನೆ, ಅವ್ರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಸಹ ರಾಜ್ಯದ ಜನ ಯಾರು ಸಹ ಮೂರ್ಖರಲ್ಲ. ರಾಜ್ಯದ ಜನ ಯಾವಾಗ ಇವ್ರ ಬಗ್ಗೆ ಏನು ಓಟು ಹಾಕೋದ್ರ ಮುಖಾಂತರ ತೋರಿಸ್ತಾರೆ. ಚುನಾವಣೆಗಳು ಬರ್ಲಿ, ಈಗಾಗಲೇ ಲೋಕಲ್ ಬಾಡಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಈಗ GBA ಚುನಾವಣೆ, ಇವೆಲ್ಲವನ್ನು ಸಹ ಮಾಡ್ಬೇಕಾಗಿತ್ತು. ಇದುವರೆಗೂ ಸಹ ಮಾಡ್ಲಿಲ್ಲ. ಆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಇವರು ರಾಜ್ಯ ಸರ್ಕಾರದವರು ಅವ್ರು ಏನ್ ಕೆಲಸ ಮಾಡಿದ್ದಾರೆ ಜನ ಅವಾಗ ತೀರ್ಮಾನ ಮಾಡ್ತಾರೆ. ಸರ್, ಒಂದು ಕಡೆ ಹೇಳಿದ್ದಾರೆ ಹಿರಿಯ ರಾಜಕಾರಣಿಗಳು DK ಹರಿಪ್ರಸಾದ್ ಅವರಿಗೆ, BJP ಪಕ್ಷದವರು ಮತ್ತೆ JDS ಪಕ್ಷದವರು ಎಲ್ಲ ಸೇರ್ಕೊಂಡು ಅವ್ರ ಬಟ್ಟೆ ಅಲ್ಲಾಡಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಅದನ್ನೆಲ್ಲ ಈಗಾಗಲೇ ನಡೆದೋಗಿದೆ, ಅದಕ್ಕೆಲ್ಲ ಉತ್ತರನು ಕೊಟ್ಟಿದ್ದಾರೆ ನಮ್ಮ ನಾಯಕರುಗಳು. ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಬಟ್ ಕಾಂಗ್ರೆಸ್ನವರು ನಡವಳಿಕೆನೆ ಆ ರೀತಿ ಇದೆ. ಎಷ್ಟು ಮಾತನಾಡಿದ್ರು ಅವ್ರ ಬಗ್ಗೆ ಇಷ್ಟೇನೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಸಂಘಟನೆ, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂಥ ಧ್ಯೇಯ ಅಷ್ಟೇನೆ.